ದಯಮಾಡಿ ಯಾರಿದ್ದೀರಾ ಎಲ್ರಿಗೂ ಶುಭ ಸಂಜೆಯನ್ನು ಕೋರುತ್ತಾ ಭಗವಾನ್ ಪರಮ ಪ್ರಭು ಐಕ್ಯತಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾವೆಲ್ಲರೂ ಒಂದು ಒಬ್ಬನೇ ಭಗವಂತ ಸ್ನೇಹ, ಶಾಂತಿ, ಸೌಹಾರ್ದತೆಯಿಂದ ಐಕ್ಯತೆಯಿಂದ ಬಾಳುವುದೇ ಭಗವಂತನ ಗುರಿಯಾಗಿದೆ ಮತ್ತು ಅದೇ ದೊಡ್ಡ ಆಶೀರ್ವಾದವಾಗಿದೆ. ಮರುಪುರಕ್ಕೆ ಇದರ ಸಾರುತ್ತ ಈ ಕ್ರಿಸ್ಮಸ್ ಹಬ್ಬದ ಸಂತೋಷ ಸಂಭ್ರಮವನ್ನು ನಾವೀಗ ಪರಸ್ಪರ ಹಂಚಿಕೊಳ್ಳುತ್ತಾ ಇವತ್ತಿನ ಈ ಸ್ನೇಹ ಸೌಹಾರ್ದ ಕ್ರಿಸ್ಮಸ್ ಶುಭ ಯಾತ್ರೆಯಿಂದ ನಾವು ಆರಂಭಿಸ್ತಾ ಇದ್ದೇವೆ. ಎಲ್ಲ ಒಂದು ಮಾರ್ಗವರಿಗೆ ಆಗಮಿಸಿರತಕ್ಕಂತಹ ಮತ್ತು ಆಗಮಿಸುತ್ತಿರುವ ಎಲ್ಲ ಮಿತ್ರರಿಗೆ ಸ್ವಾಗತವನ್ನ ಸುಸ್ವಾಗತವನ್ನ ಯೇಸು ದೇವನ ಕೋಟಿ ಕೋಟಿ ಆಶೀರ್ವಾದಗಳನ್ನ ನಿಮ್ಮ ಮೇಲೆ ನಾವು ಹಾರೈಸುತ್ತಾ ಈ ಮೆರವಣಿಗೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಎಲ್ಲ ಗುರು ಕನ್ಯಾಸ್ತ್ರೀಯರು, ವಿವಿಧ ಕ್ರೈಸ್ತ ಪಂಗಡಗಳ ಪಾಸ್ಟರ್ಸ್ಗಳು, ಕ್ರೈಸ್ತ ಸಭೆಗಳ ಭಕ್ತರು ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಈ ಬೃಹತ್ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಶುಭಯಾತ್ರೆ ಒಂದು ಐತಿಹಾಸಿಕ ಚಾರಿತ್ರಿಕ ಘಟನೆಯಾಗಿ ಚಿಕ್ಕಮಗಳೂರಿನ ಕ್ರೈಸ್ತ ಇತಿಹಾಸದಲ್ಲಿ ನೆಲೆಯೂರಲಿದೆ. ಯೇಸು ಈ ಧರೆಗೆ ಬಂದರು, ಮಾನವನಾಗಿ ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿ ಇಡೀ ಮನುಕುಲಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ, ಜನತೆಯ ಶ್ರೇಯೋಭಿವೃದ್ಧಿಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣವನ್ನ ಅರ್ಪಿಸಿದರು. ಈ ಕ್ರಿಸ್ಮಸ್ ಹಬ್ಬ, ದ ಬರ್ತ್ಡೇ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರ ಜನನೋತ್ಸವದ ಸಂಭ್ರಮವನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ವಿಶ್ವ ಆಚರಿಸಲು ಸಿದ್ಧವಾಗ್ತಾ ಇದೆ. ಮಾತ್ರವಲ್ಲ, ಈ ಜಾಗತಿಕ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದೆ. ಕ್ರೈಸ್ತ ಬಾಂಧವರಾದ ನಾವೆಲ್ಲರೂ ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ದೇವಾಲಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ಈ ಕ್ರಿಸ್ತನ ಹುಟ್ಟು ಹಬ್ಬವನ್ನ ಆಚರಿಸಲು ನಾವು ಸಿದ್ಧರಾಗುತ್ತಿರುವಾಗ, ಅವರ ಆಗಮನಕ್ಕೆ ಅವರನ್ನ ಬರಮಾಡಿಕೊಳ್ಳಲು ಇಡೀ ವಿಶ್ವ ಚಿಕ್ಕಮಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸ್ನೇಹ ಸೌಹಾರ್ದ ಯಾತ್ರೆ ಧರ್ಮದ ಎಲ್ಲ ಪಂಗಡಗಳು ಒಟ್ಟಾಗಿ ಸೇರಿ ಸಂಯುಕ್ತಾಶ್ರಯದಲ್ಲಿ ಶುಭಯಾತ್ರೆಯನ್ನ ನಾವು ಕೈಗೊಳ್ಳುತ್ತಾ ಇದ್ದೇವೆ. ಅದರ ಸಂಖ್ಯೆಯಲ್ಲಿ ಈ ಯಾತ್ರೆಯಲ್ಲಿ ಒಂದು ಬಾಂಧವರನ್ನ, ಸಮಸ್ತ ನಾಗರಿಕ ಬಂಧುಗಳನ್ನ ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಆ ಏಕದೇವನಲ್ಲಿ ನಮ್ಮ ಲೋಕ ಕಲ್ಯಾಣಕ್ಕಾಗಿ, ನಮ್ಮ ನಗರದ ಶ್ರೇಯೋಭಿವೃದ್ಧಿಗಾಗಿ, ಎಲ್ಲ ಆಡಳಿತ ನಾಗರಿಕರ ಸೇವೆ ಮಾಡುವ ಎಲ್ಲ ನಮ್ಮ ವಿವಿಧ ವಿಭಾಗಗಳ
ಶಾಂತಿಯ ಕಂದ, ಶಾಂತಿಯ ಅರಸ, ಶಾಂತಿಯ ಪ್ರಭು, ಶಾಂತಿಯ ದೊರೆ ಯೇಸು ಕ್ರಿಸ್ತನ ಈ ಜನನೋತ್ಸವ ನಮ್ಮೆಲ್ಲರ ವಿಶ್ವಾಸದ ಬಾಳಿಗೆ ಪ್ರೇರಣೆಯಾಗಲಿ, ಬಲಪಡಿಸಲಿ, ಐಕ್ಯತೆ ಮೂಡಿಸಿ ಕೈ ಹಿಡಿದು ಮುನ್ನಡೆಸಲಿ. ನಮ್ಮ ರಾಷ್ಟ್ರಗೀತೆಯ ರಚನಾಕಾರ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳ್ತಾರೆ. God still knows the word. The child that comes to the world brings a message. Every child comes with a message. that ಮಾಡುವುದು ಮಾನವ ಧರ್ಮವಾಗಿದೆ, ಮಾನವೀಯತೆಯ ಕರ್ತವ್ಯವಾಗಿದೆ ಎಂಬುದಾಗಿ ಬಸವಣ್ಣನವರು ಕೂಡ ಹೇಳುತ್ತಾರೆ. ಹಾಗಾಗಿ ಈ ವಿಶೇಷವಾಗಿ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಯಾತ್ರೆ ಇವನಾರವ ಎಂದೆಣಿಸದಿರಯ್ಯ, ಇವನಮ್ಮವ ಎಂದೆಣಿಸಯ್ಯ, ಇವನಮ್ಮ ಮನೆಯ ಮಗನ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಹಾಗಾಗಿ ಈ ವಿಶ್ವ ಭ್ರಾತೃತ್ವದಲ್ಲಿ, ಈ ವಿಶ್ವ ಮಾನವ ಬಂಧುತ್ವದಲ್ಲಿ ನಾವೆಲ್ಲರೂ ಬೆಳೆಯಬೇಕು ಎಂಬುದೇ ಕೂಡ ಇದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವ ಮಾನವತಾವಾದಿ ಮಹಾಪುರುಷ, ಮಾನವೀಯತೆಯ ನೇತಾರ, ಮನುಷ್ಯತ್ವದ ಹರಿಕಾರ ಬಾಂಧವ್ಯದಲ್ಲಿ ಬೆಳೆಯಲು ಸಹಾಯವಾಗಿದೆ. ದಿವ್ಯ ದಾರ್ಶನಿಕ, ಪರಮ ತಪಸ್ವಿ, ಕಾಯಕ ಯೋಗಿ, ಶತಮಾನದ ಸಂತ, ವೀರ ವಿರಾಗಿ, ಶತಾಯುಷಿ, ಅಭಿನವ ಮತ್ತು ಆಧುನಿಕ ಬಸವಣ್ಣ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾದ ಡಾಕ್ಟರ್ ಶಿವಕುಮಾರ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಹೇಳುವಂತಹ ಮಾತುಗಳು ಅರ್ಥಗರ್ಭಿತ, ಸಂದರ್ಭೋಚಿತ, ಸಮಯೋಚಿತ. ಎಲ್ಲ ಧರ್ಮ ಆಚಾರ ವಿಚಾರಗಳಿಗಿಂತ ಮಾನವ ಧರ್ಮ, ಮನುಷ್ಯತ್ವ, ಮಾನವೀಯತೆಯೇ ಶ್ರೇಷ್ಠವಾದದ್ದು, ಮಾನವೀಯತೆಯೇ ಉನ್ನತವಾದದ್ದು, ಉತ್ಕೃಷ್ಟವಾದದ್ದು, ಅದೇ ಅತ್ಯುನ್ನತವಾದದ್ದು, ಅಮರವಾದದ್ದು. ಇದು ನಮ್ಮ ಅನುದಿನದ ಸಂಸ್ಕಾರವಾಗಬೇಕು, ಇದು ನಮ್ಮ ಅನುದಿನದ ಸಂಪ್ರದಾಯವಾಗಬೇಕು, ಇದು ನಮ್ಮ ಅನುದಿನದ ಸಂಸ್ಕೃತಿಯಾಗಬೇಕು, ಅನುದಿನದ ಆಚಾರ ವಿಚಾರ ಆಗಬೇಕು, ಇದು ನಮ್ಮ ಮಾನವ ಪರಂಪರೆಯಾಗಬೇಕು ಅಂತ ಹೇಳಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಹೇಳುವಂತಹ ಮಾತುಗಳು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಬಹಳ ಶ್ಲಾಘನೀಯ ಮತ್ತು ನಮಗೆಲ್ಲರಿಗೆ ಕೂಡ ವಿಶ್ವ ಸಂದೇಶವನ್ನ, ಈ ವಿಶ್ವ ಮಾನವ ಸಂದೇಶವನ್ನ ರಾಷ್ಟ್ರ ಕವಿ ಕುವೆಂಪುರವರು ನಮಗೆ ಕೊಡ್ತಾರೆ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ, ಸಮಾಜದಲ್ಲಿ ಅದು ಬೆಳೆಯುತ್ತಾ ಅಲ್ಪ ಮಾನವನ ಮಾತುಗಳು ರಾಷ್ಟ್ರ ಕವಿ ಕುವೆಂಪುರವರು ನುಡಿಯುತ್ತಾರೆ. ಹೇಳ್ತಾರೆ ಅವರು ಮುಂದುವರೆಸುತ್ತಾ, ಪಂಚ ಮಂತ್ರಗಳನ್ನ, ಪಂಚ ಸೂತ್ರಗಳನ್ನ ಇಡೀ ವಿಶ್ವ ಕುಟುಂಬಕ್ಕೆ, ಇಡೀ ವಿಶ್ವ ಮಾನವ ಸಂಕುಲಕ್ಕೆ ಅವರು ನೀಡ್ತಾರೆ. ಆ ಮತ ಈ ಮತ ಅಲ್ಲ, ಮನುಜ ಮತ, ಆ ಪಥ ಈ ಪಥ ಅಲ್ಲ, ವಿಶ್ವಪಥ. ಒಬ್ಬರ ಉದಯವಲ್ಲ, ಸರ್ವರ ಉದಯ. ಪರಸ್ಪರ ವಿಮುಖರಾಗಿ ಸಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಸಂಕುಚಿತ ಮನದ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ, ಪೂರ್ಣ ದೃಷ್ಟಿ. ಎಲ್ಲವನ್ನೂ ಭಗವತ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ನಮ್ಮದಾಗಬೇಕಂತ ಹೇಳಿ ಈ ಪಂಚ ಮಂತ್ರಗಳನ್ನ, ಪಂಚ ಸೂತ್ರಗಳನ್ನ ನಮ್ಮ ನಾಡಿನ, ನಮ್ಮ ಮಣ್ಣಿನ ಮಗ ಪರಸ್ಪರ ಮಾನವೀಯತೆಯ, ಮನುಷ್ಯತ್ವದ, ಮಾನವ ಧರ್ಮವನ್ನ ಎತ್ತಿ ಹಿಡಿದಾಗ ಮಾತ್ರ ರಾಷ್ಟ್ರ ಕವಿ ಕುವೆಂಪುರವರ ಈ ವಿಶ್ವ ಮಾನವ ಸಂದೇಶ
ಮತ್ತು ರಾಷ್ಟ್ರಕವಿ ಕುವೆಂಪುರವರ ಈ ಆಶ್ರಯ ಮನುಕುಲದಲ್ಲಿ ಸಕಾರಗೊಳ್ಳಲು ಸಾಧ್ಯ. ಹಾಗಾಗಿ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವ ಮಾನವರಾಗಬೇಕು. ನಮ್ಮ ಅವತಾರದಲ್ಲಿ, ನಮ್ಮ ಸಮುದಾಯಗಳಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಬೀದಿಗಳಲ್ಲಿ ನಾವು ಸ್ವಾರ್ಥ ಸಂಕುಚಿತ ಮನೋಭಾವದಿಂದ ನಾವು ಅದರಲ್ಲೇ ಮುಳುಗಿ ಹೋಗುವುದಲ್ಲ, ಬದಲಾಗಿ ಸ್ವಾರ್ಥ ಸಂಕುಚಿತ ಮನೋಭಾವ ಇವುಗಳೆಲ್ಲವನ್ನ ನಾವು ಎದುರಿಸಿ ಪರಸ್ಪರ ಸ್ನೇಹದಿಂದ ಬಾಳಿದಾಗ ಮಾತ್ರ ರಾಷ್ಟ್ರದಲ್ಲಿ ಕುವೆಂಪುರವರ ಈ ಆಶಯ ನಿಜವಾಗಿಯೂ ಕಾರ್ಯಗತಗೊಳ್ಳಲು ಸಾಧ್ಯ. ಹಾಗಾಗಿ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಶುಭಯಾತ್ರೆ ಚಿಕ್ಕಮಗಳೂರು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಎಲ್ಲ ಕ್ರೈಸ್ತ ಬಾಂಧವರು ನಾಗರಿಕರಿಗೆ ಶುಭಾಶಯವನ್ನು ಕೋರುತ್ತಾ ಯೇಸುದೇವರನ್ನು ಈ ನಗರದ ನಾಡಿನ ಶ್ರೇಯೋಭಿವೃದ್ಧಿಗಾಗಿ, ಮಾನವ ಕಲ್ಯಾಣಕ್ಕಾಗಿ, ಸಮಾಜದ ಹಿತಕ್ಕಾಗಿ ಆಶೀರ್ವದಿಸಲಿ. ನಮಗೆಲ್ಲರಿಗೆ ಸೌಹಾರ್ದ ಶುಭಯಾತ್ರೆಯನ್ನ ಕೈಗೊಳ್ಳುತ್ತಾ ಆ ಯೇಸುದೇವ, ಆ ಭಗವಾನ್ ಪರಮ ಪ್ರಭು ಯೇಸು ಕ್ರಿಸ್ತ ನೀಡಿದಂತಹ ಶಾಂತಿಯ ಪ್ರೀತಿಯ ಸಂದೇಶವನ್ನ ಸಾರುತ್ತಾ ಈ ಕ್ರಿಸ್ಮಸ್ ಟ್ಯಾಬ್ಲೋ, ಕ್ರಿಸ್ಮಸ್ ಸಾಂತಾ ಕ್ಲೋಸ್ ಇವರ ಮೂಲಕ ನಾವು ಶುಭಾಶಯವನ್ನ ಕೋರುತ್ತಾ ಸಾಗುತ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ.